ನಮಸ್ಕಾರ ರೀ ಸೌಕರ್ ಮಂದಿಗೆ. ಏನಂತೀರಣ್ಣ? ಏನ್ ನೋಡ್ರಿ ಆರಾಮಲ್ಲ? ಹಾ ಆರಾಮ. ನೀವೇಂತೀರಣ್ಣ? ಕಾಲೇಜ್ಗೆ ಹೋಗಕಂತ ಪದ್ಧತಿ ರೆಡಿಯಾಗಿ ನಮ್ಮ ಹುಡುಗರ್ಗಟ್ಟ ಡಬ್ಬಿ ಕೊಟ್ಕೊಂಡು ಹೊಂಟಿದ್ನಿ. ನಮ್ ಕುಂಬು ಫೋನ್ ಹಚ್ಚಿದ, ಇವತ್ ಕ್ಲಾಸ್ ಇಲ್ಲ ಅಂತೇಳಿ ಸರ್ ಮೆಸೇಜ್ ಹಾಕಿದಾರಂತ. ಥ್ಯಾಂಕ್ಸ್ ಕುಂಬು ಬಾಯ್, ಜಲ್ದಿ ಹೇಳಿದಕ್ಕೆ. ಕಾಲೇಜ್ ಸುಟ್ಟಿ ಅದ್ ಖುಷಿಯಾಗ ಪದ್ಧತಿ ಜಳಕ ಮಾಡೋದು ನೋಡ್ರಿ. ಶಿಸ್ತಂಗ್ ಜಳಕ ಮಾಡಿ ಬಂದು ಅಸೈನ್ಮೆಂಟ್ ಬರೋದಿತ್ತು. ಅಸೈನ್ಮೆಂಟ್ ಬರ್ಕೋತ ಮಧ್ಯಾಹ್ನ ಹಂಗೈತೆ ಅನ್ನೋದು ಗೊತ್ತಿಲ್ಲ. ಉಮೇಶ್ ಭಾಯಿ ಬಾರಿ ಗಿಚ್ಕಣಾಗೈತಿಪ್ಪ. है मुझसे कोई स्मार्ट ಜಳಕ ಮಾಡಿರೋದಕ್ಕೆ ಏನಂತೀರಿ ಅಣ್ಣ? ರೀಲ್ಸ್ ನೋಡ್ದೆ. ಅಲ್ಲಿಂದ ಮಧ್ಯಾಹ್ನ ಊಟ ಮಾಡಕ್ ಹೋಗ್ಬೇಕಂದ್ರ ಭೈ ಅನ್ನೋ ಸ್ಪೆಷಲ್ ಚೀಸ್ ರೆಡಿ ಮಾಡಿದ್ದ. ಹುಂಚಿಕಾಯಿ, ಖಾರ, ಉಪ್ಪ. ನಿಮ್ಗೂ ನೋಡೋಣ ಬಾ ನೀರ್ ಬರತ್ತಿರ್ಬೇಕಲ್ಲ. ಅಲ್ಲಿಂದ ಗಿಲ್ ಬಿಸಿ ಬಿಸಿ ರೊಟ್ಟಿ ಹಾಕೊಂಡು ಶಿಸ್ತಂಗ್ ಬಡೋದು ಮತ್ ಹುಂಚಿನಕಾಯಿ ತಿನ್ನಾಕ ಬಂದೆ ನೋಡ್ರಿ. ಉಮೇಶ್ ಭಾಯಿ ಊಟ ಗಿಟ ಆಗೈತಿ ಶಿಸ್ತಾಗೆ. ಮಕ್ಕೊಂಡ್ಬಿಡ್ದೆ. ಮಲ್ಕೊಂಡೆದ್ದು ಸಂಜಿಕ ಹುಲಿಗೋಳ್ ರೂಮಿಗೆ ಬಂದು ಬಿಸಿ ಬಿಸಿ ಚಾ ಕುಡುದು. ಹಾಸ್ಟೆಲ್ ಐತೆ, ಹಾಸ್ಟೆಲ್ ಹುಡುಗರದೇನೋ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ ಯಾಕೆ? ರಾಗೇಶ್ ಭಾಯ್ ಇವ್ರು ಯಾರು? ಬರ್ತಾರೆ ಇಲ್ಲಿ. ಅಲ್ಲಿಂದ ವಾಕಿಂಗ್ ಮಾಡಕ್ ಬಂದೆ ನೋಡ್ರಿ. ಇಲ್ಲಿ ಸ್ವಲ್ಪ ಅಣ್ಣವ್ರ ಜೊತೆ ಕೂಡಿ ವರ್ಕೌಟ್ ಅದು ಮಾಡಿ ಭೈ ಅವ್ರ ಹಾಸ್ಟೆಲ್ಕ ಅಂದ್ರ ಮೇಲಿನ ಹಾಸ್ಟೆಲ್ಗೆ ಬಂದೆವು. ಭೈ ಅವ್ರ ರೂಮ್ ಫುಲ್ ದೊಡ್ಡದೈತ್ ನೋಡ್ರಿ. ಫಸ್ಟ್ ಟೈಮ್ ಬಂದೆ ನಾ ಹಾಸ್ಟೆಲ್ಕ. ಅಣ್ಣವ್ರದು ನಮ್ ಬ್ಲಾಗ್ ಅದು ನೋಡ್ಯಾರತ್ ನೋಡ್ರಿ. ಈಗ ನಿಮ್ ಬೈಗ್ ಎಲ್ಲಾರು ಗುರ್ತಾಡಾಯ್ತಾರ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಟ್ಯಾಂಕ್ ಚಿನ್ನ. ಒಂದು 10 kg ಇದ್ದ ನಮ್ಮ ನಮ್ಮಲ್ಲಿನೂ ಒಂದು ಆನೆ ಇದೆ ಅಂತ. ಅಲ್ಲಿಂದ ನಮ್ಮ ಹಾಸ್ಟೆಲ್ಗೆ ಬನ್ನಿ. ಅಣ್ಣನು ಊರಿಗೆ ಹೋಗಿದ್ದ ಆರಾಮಿಲ್ಲ ಅಂತೇಳಿ ಇವತ್ ಬಂದ ನೋಡ್ರಿ. ಊಟ ಅದು ಮಾಡಿ ಗುಳಿಗೆ ತಗೊಳತ್ತ ಅಣ್ಣ. ನಮ್ ಸೀನಿಯರ್ ಅಣ್ಣ ಇವರು. ನೋಡ್ರಿ ಮುಂದಿನ ಬ್ಲಾಗಿಗೆ ಸಿಗೋಣಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.